नमो नमः मा सरस्वती नमो नमः विद्यादायिनि नमो नमः हंसवाहिनी नमो नमः ॐ सरस्वती नमो नमः. ನಮಸ್ತೆ. ಲವ್ ಮೆಸೇಜಸ್ ಏನಿದೆ ನೋಡೋಣ ನಿಮ್ಮ ಪಾರ್ಟ್ನರ್ ಕಡೆಯಿಂದ. ನೀವು ಸರಿ ಅಂತ ಹೇಳ್ತಾ ಇದ್ದಾರೆ, ಜೊತೆಗೆ ನೀವು ಬೆಟರ್ ಬೇರೆ ಯಾರನ್ನಾದ್ರೂ ಡಿಸರ್ವ್ ಮಾಡ್ತೀರಾ, ನನ್ಗಿಂತ ಬೆಟರ್ ಪರ್ಸನ್ ಸಿಗ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ನೀನ್ ಯಾವಾಗ್ಲೂ ಹೀಗೆ ಇರ್ತೀಯ ಅಲ್ವಾ, ಚೇಂಜ್ ಆಗಲ್ಲ ಅಲ್ವಾ ಅಂತ ಕೇಳ್ತಿದ್ದಾರೆ. ಸೊ ಚೇಂಜ್ ಆಗ್ತೀರಾ ಆಗಲ್ವಾ, ಯಾಕೆ ಅವ್ರಿಗೆ ಡೌಟು. ಸೊ ನಾನ್ ನಿನ್ನನ್ನು ಖುಷಿಯಾಗಿಡಕ್ ಆಗ್ತಾ ಇಲ್ಲ ಅಲ್ವಾ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಕತ್ತಲೆ ತುಂಬಿದೆ ನಿನ್ ಜೊತೆ ನನ್ನ ಜೀವನ ಅಂತ ಹೇಳ್ತಿದ್ದಾರೆ, ಅಥವಾ ಅವ್ರ ಜೊತೆ ನಿಮ್ ಜೀವನ. ಸೊ ಎಲ್ಲ ಔಟಿಂಗ್ ಕರ್ಕೊಂಡು ಹೋಗ್ಬೇಕು ಕತ್ಲಾದ್ಮೇಲೆ ನಿಮ್ಮನ್ನ ಅಂತ ಯೋಚನೆ ಮಾಡ್ತಿದ್ದಾರೆ. ಯಾವುದೋ ಒಂದು ಡಿಸಿಷನ್ ತಗೊಳಕ್ ಆಗ್ತಿಲ್ಲ ಅವರಿಗೆ, ಅವರು ತುಂಬಾ ಒದ್ದಾಡ್ತಾ ಇದ್ದಾರೆ. ಸೊ ಏನು ಅರ್ಥ ಆಗ್ತಾ ಇಲ್ಲ ಅವರಿಗೆ. ಬೇರೆಯವ್ರ ತರ ನೀನ್ ನನ್ನನ್ನು ಬಿಟ್ಟು ಹೋಗೋದಿಲ್ಲ ಅಲ್ವಾ ಅಂತ ಹೇಳ್ತಾ ಇದ್ದಾರೆ. ನಾನು ಬ್ಲಾಕ್ ಆಗಿದ್ದೀನಿ ಅಂತ ಹೇಳ್ತಿದ್ದಾರೆ. ನಾನು ನಿನ್ನ ಹತ್ರ ಬರೋದಕ್ಕಾಗೋದಿಲ್ಲ ಇವಾಗ ಅಂತ ಹೇಳ್ತಿದ್ದಾರೆ. ಸೊ ಈ ಭಾವನೆಗಳು ನನ್ನನ್ನ ಕಿತ್ತು ತಿಂತಾ ಇದೆ ಅಂತ ಹೇಳ್ತಾ ಇದೆ. ಸೊ ನಿನ್ನ ಹೃದಯಕ್ಕೆ ಯಾವ್ದು ಸರಿ ಅನ್ಸುತ್ತೋ, ಯಾವುದು ಬೆಸ್ಟ್ ಅನ್ಸುತ್ತೋ ಅದನ್ನ ನೀನ್ ಮಾಡು ಅಂತ ಹೇಳ್ತಿದ್ದಾರೆ. ಸೊ ಭಾವನೆಗಳು ತುಂಬಾ ಹೆಚ್ಚಾಗಿದೆ ನನ್ಗೆ ಅಂತ ಹೇಳ್ತಿದ್ದಾರೆ. ನೀನ್ ಪ್ರೀತಿನ ನನ್ನ ಕೈಲಿ ಹ್ಯಾಂಡಲ್ ಮಾಡಕ್ ಆಗ್ತಾ ಇಲ್ಲ, ಐ ಕೆನಾಟ್ ಹ್ಯಾಂಡಲ್ ಯುವರ್ ಲವ್ ಅಂತ ಹೇಳ್ತಿದೆ. ಯು ಆರ್ ಸೋ ಡಿಫ್ರೆಂಟ್ ಫ್ರಮ್ ಎವ್ರಿ ಒನ್ ಅರೌಂಡ್ ಮೀ. ನನ್ನ ಸುತ್ತಮುತ್ತ ಇರೋರಿಗಿಂತ ನೀನು ತುಂಬಾ ಡಿಫ್ರೆಂಟ್ ಆಗಿದ್ಯಾ ಅಂತ ಹೇಳ್ತಿದ್ದಾರೆ. ಸೊ ಮೈ ಲೈಫ್ ಈಸ್ ರೈಟ್ ಮೆಸ್ ರೈಟ್ ನೋ ಅಂತ ಹೇಳ್ತಿದೆ. ತುಂಬಾ ಅವ್ರ ಲೈಫಲ್ಲಿ ಏನೋ ಪ್ರಾಬ್ಲಮ್ ನಡೀತಾ ಇದೆ, ಹಾಗಾಗಿ ಏನು ಡಿಸಿಷನ್ ತಗೊಳೋದಕ್ಕಾಗ್ತಾ ಇಲ್ಲ ಅವರಿಗೆ. ವೈ ಡೂ ಐ ಡಿಸರ್ವ್ ಸಮ್ ಒನ್ ಲೈಕ್ ಯು. ಸೊ ನಿನ್ ಥರನೇ ಯಾರಾದ್ರೂ ಬೇರೆಯವರು ನನ್ನ ಜೀವನಕ್ಕೆ ಬಂದ್ರೆ ಚೆನ್ನಾಗ್ ಅನ್ಸುತ್ತೆ, ಯಾಕೆ ಇಟ್ ಈಸ್ ಓವರ್, ಮುಗ್ದೋಯ್ತಾ ಅಂತ ಕೇಳ್ತಿದ್ದಾರೆ. ವೈ ಡೂ ಐ ಫೀಲ್ ಸೋ ಲಾಸ್ಟ್ ಅಂತ ಕೇಳ್ತಿದ್ದಾರೆ. ಸೊ ವೈ ಈಸ್ ಇಟ್ ದಟ್ ಯು ಲವ್ ಮೀ, ಯಾಕೆ ನೀನ್ ನನ್ನನ್ನ ಪ್ರೀತಿ ಮಾಡ್ತಾ ಇದೀಯಾ, ಏನ್ ಕಾರಣ ಅಂತ ಕೇಳ್ತಿದ್ದಾರೆ. ಸೊ ವಿಲ್ ದಿಸ್ ಪೇನ್ ಎವರ್ ಸ್ಟಾಪ್, ಈ ನೋವು ಯಾವತ್ತಾದ್ರೂ ಮುಗಿಯುತ್ತಾ, ಹೀಗೆ ಮುಂದುವರಿಯುತ್ತಾ ಅಂತ ಕೇಳ್ತಿದ್ದಾರೆ. ಇಟ್ ಹರ್ಟ್ಸ್ ಸೋ ಮಚ್, ತುಂಬಾ ನೋವು ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಐ ವಿಶ್. ಸೊ ಪ್ರಾಮಾಣಿಕವಾಗಿ ನಿನ್ ಜೊತೆ ಪೂರ್ತಿಯಾಗಿ ನಿನ್ ಜೊತೆಲೇ ಇರೋ ಹಾಗಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಹೇಳ್ತಿದ್ದಾರೆ. ಸೊ ನಾನ್ ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸಕ್ ಸಾಧ್ಯ ಇದೆಯಾ ನಿನ್ ಕೈಲಿ ಅಂತ ಕೇಳ್ತಿದ್ದಾರೆ. ನಾನು ಒಂದು ಉಪಯೋಗದ ವಸ್ತು ತರ ನಿನ್ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ, ಬೇರೆಯವ್ರ ಜೊತೆ ನೀನಿರು ಅಂತ ಹೇಳ್ತಿದ್ದಾರೆ. ಸೊ ನಿನ್ ತರ ನಾನು ಇರಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಐ ಲಾಂಗ್ ಫಾರ್ ಯುವರ್ ಕೆಸ್ ಅಂತ ಹೇಳ್ತಿದ್ದಾರೆ. ಪೇನ್ಫುಲ್ ಮೆಮೊರೀಸ್, ನೋವಿನ ಒಂದಷ್ಟು ನೆನಪುಗಳು, ನೋವು ತುಂಬಿದ ನೆನಪುಗಳು ತುಂಬಾ ಜಾಸ್ತಿ ಆಗ್ತಾ ಇದೆ. ಭಾವನೆಗಳು ನನಗೆ ನೆನಪು ತಡೆಯಕ್ ಆಗ್ತಾ ಇಲ್ಲ, ಕಾಡ್ತಾ ಇದಾವೆ ಅಂತ. ಐ ಫೀಲ್ ಲೋನ್ಲಿ, ಒಂಟಿತನ ನನ್ನನ್ನ ಕಾಡ್ತಾ ಇದೆ. ಎಲ್ಲಿಂದ ಶುರು ಮಾಡ್ಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ನಾನು ಇನ್ಮೇಲೆ ಇದನ್ನ ತಗೊಳೋದಕ್ಕಾಗೋದಿಲ್ಲ. ಡ್ರಗ್ಸ್ ಅಂಡ್ ಆಲ್ಕೋಹಾಲ್ ಅಂತ ಇದೆ. ಸೊ ಅವ್ರು ತುಂಬಾ ಡ್ರಿಂಕರ್ ಆಗಿರಬಹುದು. ನನ್ನ ನಿಜವಾದ ಭಾವನೆ ನಾನು ಯಾವತ್ತೂ ನಿಂಗೆ ತಿಳಿಸೋದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಸತ್ಯ ಕೂಡ ನಿಂಗೆ ಹೇಳೋದಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನನ್ನ ಬಗ್ಗೆ ನಿಂಗೆ ಹೇಳೋದಕ್ಕೇನು ಆಗೋದಿಲ್ಲ ಅನ್ನುವಂಥದ್ದು ಕೂಡ ಇದೆ. ನೀನು ಇಲ್ದಿರ ನನ್ನ ಜೀವನ ಕತ್ತಲೆ ತುಂಬಿರುವಂಥ ಕೊಠಡಿ ಇದ್ದ ಹಾಗೆ ಹೋಪ್ಲೆಸ್ ಆಗಿದೆ ಜೀವನ, ಡಿಪ್ರೆಷನ್ ಅಲ್ಲಿ ಇದ್ದೀನಿ, ನಿನ್ನ ಬೆಳಕುಗೋಸ್ಕರ ಕಾಯ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಸತ್ಯ ಏನು ಅಂತ ನಂಗೆ ಗೊತ್ತಾಗ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ನಂಗೆ ನೀನು ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲಿ 3 ನಿಟ್ಟಿದ್ದೀನಿ, 3 ನೋಡ್ಕೊಳ್ಳಿ. ಸೊ ನಿನ್ನನ್ನ ಬೆಟರ್ ಆಗಿ ಟ್ರೀಟ್ ಮಾಡಬೇಕು. ನೀನೊಬ್ಬ ಒಳ್ಳೆ ಪರ್ಸನ್, ಆದ್ರೆ ನಂಗೆ ಬೆಟರ್ ಆಗಿ ಟ್ರೀಟ್ ಮಾಡೋದಕ್ಕಾಗೋದಿಲ್ಲ. ಜನಗಳು ನನ್ನನ್ನು ನಂಬೋದು ಇಲ್ಲ ಅಂತ ಹೇಳ್ತಿದ್ದಾರೆ. ಮೊದಲನೇದು
ಡೋಂಟ್ ವೇಟ್ ಫಾರ್ ಮೀ ಪ್ಲೀಸ್, ನಂಗೋಸ್ಕರ ಕಾಯ್ಬೇಡ. ಎರಡನೇದು, ಐ ಕೆನಾಟ್ ಸ್ಟಾಪ್ ಥಿಂಕಿಂಗ್ ಅಬೌಟ್ ಯು, ನಿಮ್ಮ ಬಗ್ಗೆ ಯೋಚನೆ ಮಾಡ್ದಿರಾ ಇರೋದಕ್ಕಾಗೋದಿಲ್ಲ. ಐ ಆಮ್ ಬೆಟರ್ ವಿತ್ ಮೈ ಮೈಂಡ್ ದ್ಯಾನ್ ಮೈ ಹಾರ್ಟ್. ಸೊ ನಾನು ನನ್ನ ಮೈಂಡ್ ಮತ್ತು ಹಾರ್ಟ್ ಜೊತೆ ಚೆನ್ನಾಗಿದ್ದೀನಿ ಇವಾಗ, ನೀನು ಬಂದು ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳ್ತಿದ್ದಾರೆ. ಇಟ್ ಆಲ್ ಅಬೌಟ್ಸ್ ಯುವರ್ ಪಾರ್ಟ್ನರ್ ಕರೆಂಟ್ ಫೀಲಿಂಗ್ ಫಾರ್ ಯುವರ್. ಸೊ ನಿಮ್ಮ ಬಗ್ಗೆ, ನಿಮ್ಮ ಪ್ರೇಮಿ, ಥರ್ಡ್ ಪಾರ್ಟಿ ಯಾರ್ಯಾದರೂ ಆಗಿರಲಿ, ಅವರಿಗಿರುವಂಥ ಭಾವನೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕು, ಶೇರು, ಸಬ್ಸ್ಕ್ರೈಬು. ಇಷ್ಟ ಬಂದರೆ ಮಾಡಿ, ಇಲ್ಲಾಂದರೆ ನಿಮ್ಗೆ ಇಷ್ಟ ಬಂದಿರೋ ಪಾರ್ಟ್ನರ್ ಜೊತೆ ಚೆನ್ನಾಗಿರಿ. ಇರೋದೊಂದೇ ಜೀವನ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಟೇಕ್ ಕೇರ್, ಬಾಯ್, ನಮಸ್ತೆ.